ಆಗಿದೆಯಲ್ಲ. ಹಾಂ ಕುಸುಮ, ನಿಮಗೆ ಗೊತ್ತಲ್ಲ ಇವಾಗ ದೇಶಗಳ ಮಧ್ಯೆ ಯುದ್ಧ ಆಗ್ತಾ ಇರೋದು. ಅದು ಅಲ್ಲದೆ ಅಕ್ಕ ಮತ್ತು ಬಾವ ಇವರಿಬ್ಬರು ಅಲ್ಲಿಗೆ ಹೋಗ್ತೀನಿ ಅಂತ ಫೋನ್ ಮಾಡಿ ಹೇಳಿದ್ರಲ್ಲ, ನಂಗೆ ತುಂಬ ಗಾಬರಿ ಬೇರೆ ಆಗ್ತದೆ. ಜಸ್ಟ್ ಈಗ ನ್ಯೂಸ್ ನೋಡ್ಕೊಬಂದೆ, ಅದೇ ಯಾಕೋ ಮನಸ್ಸಿಗೆ ತಳವಳ ಆಗ್ತದೆ ಕಣೆ. ಅರುಣ್, ನೀನು ಏನು ಮಾತಾಡ್ತಾ ಇದೆಯಪ್ಪ? ನನಗೂ ಯಾಕೋ ತುಂಬ ಗಾಬರಿ ಆಗುತ್ತೆ ಕಣ. ಯಾವುದಕ್ಕೊಂದ್ಸರಿ ಫೋನ್ ಮಾಡಿ ಮಕ್ಕಳಿಗೆ ಮಾಡು. ಅಮ್ಮ, ನೀನೇನು ಗಾಬರಿ ಎಲ್ಲ ಹಾಕೋಕೆ ಹೋಗ್ಬೇಡಮ್ಮ, ಏನೂ ಆಗಿರಲ್ಲ. ಸುಮ್ಮನೆ ನನಗೆ ಆ ಥರ ಅನಿಸು ಅಷ್ಟೇ. ಇರು, ಯಾವುದಕ್ಕೊಂದ್ಸರಿ ಫೋನ್ ಮಾಡ್ತೀನಿ. ಹಲೋ ಹಲೋ, ಐ ವಾಂಟ್ ಟು ಟಾಕ್ ಮಿಸ್ಟರ್ ಅನಿರುದ್ಧ್. ಯಾ ಪ್ಲೀಸ್. Yeah, his wife's name is Jayanti. Yes. Huh? What? What are you talking, sir? Oh my God. Huh? Okay. ಅಮ್ಮ, ಅದು ನಾವೇನು ಅಂದ್ಕೊಂಡ್ವಲ್ಲ ಅದು ನಿಜನೇ ಆಗಿಬಿಟ್ಟಿದೆ ಅಮ್ಮ. ಅಲ್ಲಿ ಯುದ್ಧದಲ್ಲಿ ಅಕ್ಕ ಮತ್ತು ಬಾವ ಇಬ್ಬರು. ಅರುಣ್, ನೀನು ಇದೇನಪ್ಪ ಹೇಳ್ತಾ ಇದೀಯಾ? ನೀನು ನಿಜ ಹೇಳ್ತಾ ಇದೆಯೇನೋ? ಹಾಂ, ಅಯ್ಯೋಯ್ಯೋ, ಅಂದರೆ ನಿಮ್ಮ ಅಕ್ಕ ಬಾವ ಇಬ್ಬರೂ ಅಲ್ಲೇ? ಅಯ್ಯೋಯ್ಯೋ, ಹಾಂ ಹಾಂ ಹಾಂ. ಅರುಣ್, ನೀನು ಹೇಳಿದ ನಿಜನಾ? ಅಯ್ಯೋಯ್ಯೋ, ಅಲ್ಲ, ನಮ್ಗೆ ಯಾರು ಯಾಕೆ ಇನ್ಫಾರ್ಮ್ ಮಾಡಿಲ್ವಲ್ಲ? ಹಾಂ ಕುಸುಮ, ಅವರು ತುಂಬ ಟ್ರೈ ಮಾಡಿದ್ರಂತೆ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಬೇಕು ಅಂತ. ಆದರೆ ಬಾವ ಕೊಟ್ಟಿದ್ದೆಲ್ಲ ಅಡ್ರೆಸ್ಸು ರಾಂಗ್ ಆಗಿತ್ತಂತೆ. ಅದಕ್ಕೆ ನಾವೇ ಕಾಲ್ ಮಾಡಲಿ ಅಂತ ಅವ್ರ ಫೋನ್ನ ಇಟ್ಕೊಂಡಿದ್ರಂತೆ. ಆದರೆ ಇವಾಗ ಅವ್ರ ಬಾಡಿನೂ ಇಲ್ವಂತೆ ಕಣೆ. ಅಯ್ಯೋ ದೇವ್ರೆ, ಇದೇನಿದು ಹಿಂಗಾಯ್ತಲ್ಲ. ಈ ವಿಷಯ ಏನಾದರೂ ಒಂದು ವೇಳೆ ಗ್ರೀಷ್ಮಿಂಗೆ ಗೊತ್ತಾದರೆ ಏನು ಮಾಡೋದು? ಅವಳು ಇವಾಗಿರೋ ಪರಿಸ್ಥಿತಿನಲ್ಲಿ. ಹಾಂ, ಅಯ್ಯೋ ಭಗವಂತ. ಮಕ್ಕಳು ಬೇರೆ ದೇಶಕ್ಕೆ ಹೋದರೆ ತಂದೆ ತಾಯಿ ಖುಷಿ ಆಗುತ್ತೆ, ಆದರೆ ಅಲ್ಲಿಂದ ಇಂಥ ಒಂದು ಸುದ್ದಿ ಬಂದರೆ ಅವರಿಗಾಗೋ ನೋವು ಅಷ್ಟಿಷ್ಟಲ್ಲ. ಹಾಂ, ಏನು ಮಾಡಲಿ ಇವಾಗ ನಾನು? ಹಲೋ ಗ್ರೀಷ್ಮ, ಹೇಳು ಗ್ರೀಷ್ಮ, ಏನಾಯಿತು? ಯಾಕೆ ನೀನಷ್ಟು ಗಾಬರಿ ಆಗಿದೆಯಲ್ಲ? ಅಯ್ಯೋಯ್ಯೋ, ಅವಳಿಗೂ ವಿಷಯ ಗೊತ್ತಾಯ್ತಾ ಹೇಗೆ? ಏನು? ಯಾವಾಗ? ಹೇಗಾಯಿತು? ಅಯ್ಯೋ ದೇವ್ರೇ, ಹೌದಾ? ಸರಿ ಇರು, ನಾವೆಲ್ಲ ಈಗಲೇ ಬರ್ತೀವಲ್ಗೆ. ಹಾಂ, ನೀನೇನು ಹೆದರ್ಕೋಬೇಡ. ಸರಿ ಬಂದ್ವಿ ಎಲ್ಲ ಹೀಗೆ. ಕುಸುಮ, ಏನಾಯ್ತಂತೆ? ಅಯ್ಯೋ, ಏನು ಟೈಮೋ ಏನೋ ಅರುಣ್, ಅವ್ರ ಅತ್ತೆನೂ ಇವಾಗಲೇ ತೀರೋಗ್ಬಿಟ್ರಂತೆ ಬೆಳಗ್ಗೆನೆ. ಅಯ್ಯಯ್ಯೋ, ಛೇ ಪಾಪ. ಇವಾಗ ಏನು ಮಾಡೋದು? ಇಂಥ ಟೈಮಲ್ಲಿ ಅವಳಿಗೆ ಈ ವಿಷಯನ ಹೇಗೆ ಹೇಳೋಕ್ಕಾಗುತ್ತೆ ಹೇಳು? ಬೇಡ ಬೇಡ ಅರುಣ್, ಸ್ವಲ್ಪ ದಿನ ಅವಳಿಗೆ ವಿಷಯ ಹೇಳೋದೇ ಬೇಡ. ಯಾಕೆಂದರೆ ಅವಳು ಆಲ್ರೆಡಿ ಒಂದು ಶಾಕಲ್ಲಿದ್ದಾಳೆ. ಮತ್ತೆ ಶಾಕ್ ಕೊಟ್ಟರೆ ಅವಳಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಅತ್ತೆ, ನೀವು ಅಷ್ಟೇ ಏನು ಹೇಳೋದಕ್ಕೆ ಹೋಗ್ಬೇಡಿ ಅವಳಿಗೆ. ಆದರೆ ಇವಾಗ ನನ್ನ ಮಗಳು ಹಳಿಯನ್ನು ನಾನು ಹೇಗೆ ನೋಡೋಕ್ಕಾಗುತ್ತೆ? ಅಮ್ಮ, ಅವ್ರ ಬಾಡಿಗಳನ್ನ ಅವರೇ ದಫನ್ ಮಾಡಿಬಿಟ್ಟಿದ್ದಾರೆ ಅಂತಮ್ಮ. ಇದಾಗಿ ಸುಮಾರು ದಿವಸ ಆಗಿದೆಯಂತೆ, ನಮಗೆ ಗೊತ್ತಾಗಿಲ್ಲ ಅಷ್ಟೇ. ಅಯ್ಯೋ ದೇವರೇ, ಕೊನೆಗಾಲದಲ್ಲಿ ಹೆತ್ತು ಮಗಳ ಮುಖ ನೋಡೋಕ್ಕೂ ಆಗಿಲ್ವಲ್ಲಪ್ಪ. ನನ್ನದೇ ತಾಯಿ ಪರಿಸ್ಥಿತಿ ಯಾರಿಗೂ ಬೇಡ. ಇದಕ್ಕೆಲ್ಲ ಕಾರಣ ಆದವ್ರಿಗೆ ತಕ್ಕ ಶಾಸ್ತಿ ಮಾಡೋ ದೇವ್ರೆ. ಆಯಿತು ಆಯಿತು, ಆಗಲಿ ಆಗಲಿ ಆಯ್ತು. ಬನ್ನಿ, ಇವಾಗ ನಾವೆಲ್ಲ ಗ್ರೀಷ್ಮ ಮನೆಗೆ ಹೋಗಬೇಕು. ಇಲ್ಲ, ನಾನು ಎಲ್ಗೂ ಬರೋದಿಲ್ಲ. ಬೇಕಾದರೆ ನೀವೇ ಹೋಗಿ. ಹೆತ್ತು ಮಗಳಿಗೆ ಮಣ್ಣಾಕ್ತಾರೋ ನನಗೆ ಆ ಮುದುಕಿಗಾಕಿ ಏನು ಬರಬೇಕು? ನಾನು ಎಲ್ಗೂ ಬರಲ್ಲ, ನೀವೇ ಹೋಗಿ. ಅಮ್ಮ, ಹಾಗೆಲ್ಲ ಹೇಳಬೇಡಮ್ಮ. ಬಾ, ನೀನು ಬಂದರೆ ಗ್ರೀಷ್ಮಿಗೆ ಸ್ವಲ್ಪ ಬುದ್ಧಿ ಹೇಳ್ಬೋದು, ಸಮಾಧಾನ ಹೇಳ್ಬೋದು. ಬಾಮ್ಮ. ಇಲ್ಲ, ನಾನು ಎಲ್ಗೂ ಬರೋದಿಲ್ಲ. ಹಾಂ, ಅಂದಂಗೆ ಬರಬೇಕಾದ್ರೆ ಅವಳನ್ನಲ್ಲೇ ಬಿಟ್ಬೇಡಿ, ಕರ್ಕೊಂಡು ಬಂದ್ಬಿಡಿ. ಆಯಿತು ಅಮ್ಮ, ಹಾಗೆ ಮಾಡ್ತೀವಿ. ಕುಸುಮ, ನಡಿ ಹೋಗೋಣ. ಅಯ್ಯೋ ಮಗಳೇ, ಕೊನೆಗಾಲದಲ್ಲಿ ನಿನ್ನ ಮುಖ ನೋಡಿ ಮಣ್ಣಾಕೋ ಭಾಗ್ಯನೂ ಇಲ್ದಂಗೆ ಮಾಡ್ಬಿಟ್ಟಲ್ಲಮ್ಮ. ಅಲ್ಲ, ನಿನ್ಗಲ್ಲಿ ಹೋಗು ಅಂತ ಯಾರು ಹೇಳಿದರು? ಈ ಸೌಭಾಗ್ಯಕ್ಕೆ ನೀನು ಅಲ್ಲಿಗೆ ಹೋಗ್ಬೇಕಾಗಿತ್ತಾ? ನೆಮ್ಮದಿಯಾಗಿದ್ದೆ ನಮ್ಮ ಮನೆಯಲ್ಲಿ, ಗಂಡ ಸಂಸಾರ ಅಂತ ಹೋಗಿ ಹಿಂಗೆ ಮಾಡ್ಕೊಂಬಿಟ್ಟಿಯಲ್ಲೇ. ಅಯ್ಯೋ ಮಗಳೇ. ಮಂಜು, ಒಂದು ಲೋಟ ತಣ್ಣಗೆ ನಿಂಬೆಹಣ್ಣು ಪಾನಕ ಮಾಡ್ಕೊಬಂದು ಕೊಡ್ತೀಯಾ? ಆಚೆಗಡೆ ಎಷ್ಟು ಬಿಸಿಲಿದೆ ಅಪ್ಪ ಅಂದರೆ, ಯಪ್ಪ
ಯಪ್ಪ ಮನೆ ಒಳಗೆ ಯಾವಾಗ ಬರ್ತೀನೋ ಅಂತ ಅನಿಸ್ಬಿಡುತ್ತೆ. ಅಲ್ಲಿ ಒಂದು ಕಡೆ ಎಳ್ನೀರು ನೋಡಿದೆ, ಕುಡಿಬೇಕು ಅಂತ ಅನಿಸ್ತು. ಕುಡಿಯೋಕೆ ಅಂತ ಹೋದ್ನಾ, ತೊಗೊಂಡು ಕುಡ್ದೆ ಅನ್ನೋ, ನೋಡ್ತೀನಿ ಒಳಗಡೆ ನೀರು ಬಿಸಿನೋ ಬಿಸಿ. ಇನ್ನೇನು ಮಾಡಲಿ, ಆ ಅಮ್ಮ 70 ರೂಪಾಯಿ ಅಂದ್ಲು. ಬೇಡ ಅನ್ನಂಗಿಲ್ಲ, ಕುಡಿಯೋಂಗಿಲ್ಲ. ಹಂಗಾಯ್ತು ನನ್ನ ಪರಿಸ್ಥಿತಿ. ಆದರೂ ಬಿಟ್ಟಿಲ್ಲ, ಕುಡಿದ್ಬಿಟ್ಟು ಬಂದೆ. ಅಲ್ಲಿಗೂ ನೋಡು ದಾಹ ಅಂದರೆ ದಾಹ. ಹ್ಞೂ ರೀ, ಪಾಪ ಅದು ಬಿಸಿಲಲ್ಲಿ ಇರುತ್ತಲ್ಲ ಎಳ್ನೀರುಗಳು, ಅದಕ್ಕೆ ಬಿಸಿ ಬಿಸಿಯಾಗಿರ್ತೈತೆ. ಏನು ಮಾಡೋಕ್ಕಾಗುತ್ತೆ? ಅದೇನೋ ಇವಾಗ ರೆಡಿಮೇಡ್ ಬಂದಿದಂತಲ್ಲ ರೀ, ಅದನ್ನು ತೊಗೊಬಂದು ಇಡೀ ಮೈನಲ್ಲಿ ಒಂದು 10 ಪಾಕೆಟು. ಆಮೇಲೆ ನಿಮ್ಗೆ ಯಾವಾಗ ಬೇಕಂತ ಅವಾಗ ಕುಡಿರಂತೆ. ಅಯ್ಯೋ ಅದೆಲ್ಲ ಕುಡಿಬಾರ್ದಮ್ಮ, ಅದೆಲ್ಲ ಒರಿಜಿನಲ್ಲ. ಎಲ್ಲ ಕೆಮಿಕಲ್ಸ್ ಹಾಕಿ ಮಾಡಿರ್ತಾರೆ. ಹಾಗಾಗಿ ಈ ಎಳ್ನೀರು ತಾಜಾಗಿರೋ ಕುಡಿದ್ರೇ ಸರಿ. ಅದನ್ನು ಬಿಟ್ಟು ಪಾಕೆಟಲ್ಲೆಲ್ಲ ಕುಡಿದ್ರೆ ಅಷ್ಟೊಂದು ಸರಿ ಬರೋಲ್ಲ. ಹಂಗಂತೀರ ರೀ? ಏನೋ ಹೋಗ್ಲಿ ಬಿಡಿ. ಇರಿ, ನಿಂಬೆಹಣ್ಣು ಪಾನಕ ಅಂದ್ರಲ್ಲ, ಮಾಡ್ಕೊಬರ್ತೀನಿ ರೀ. ಹಾಂ ಆಯಿತು ಅರುಣ್, ನಾನು ಹೇಳ್ತೀನಿ ಬಿಡು. ಹಾಂ ಸರಿ ಸರಿ. ಅತ್ತೆ, ಮಾವ, ಅನ್ನಗೆ ನಿಮ್ಮ ವಿಷಯ ಗೊತ್ತಾಯ್ತಾ? ಏನಮ್ಮ, ಏನು ವಿಷಯ? ಅಲ್ಲ, ನೀನು ಇವಾಗ ಯಾವತ್ತೂ ಫೋನಲ್ಲಿ ಮಾತಾಡ್ತಿದ್ದಂಗೆ ಆಯ್ತಲ್ಲ, ಏನು? ಅತ್ತೆ, ಅದೇನು ಅಂದರೆ ಗ್ರೀಷ್ಮ ಅಪ್ಪ ಅಮ್ಮ ಇದ್ದಾರಲ್ಲ, ಅದೇ ಅತ್ತೆ, ಅವ್ರು ಫಾರಿನ್ ಅಂತ ಹೋಗಿದ್ರಲ್ಲ, ಅಲ್ಲಿ ಅವರಿಬ್ಬರು ತೀರೋಗ್ಬಿಟ್ಟಿದಾರಂತೆ. ಅಯ್ಯೋ ಪವಿತ್ರ, ನೀ ಇದೇನು ಹೇಳ್ತಿದ್ಯಾ? ನಿಜಾನಾ? ಅಯ್ಯೋಯ್ಯೋ, ಛೇ ಪಾಪ, ಸುಖವಾಗಿರೋಣ ಅಂತ ಹೋಗಿದ್ರು. 21 ವರ್ಷ ದೂರ ಇದ್ದ ಗಂಡ ಹೆಂಡತಿ ಇವಾಗ ತಾನೇ ಒಂದಾಗಿದ್ರು. ಆ ದೇವರಿಗೆ ಅದನ್ನು ಕಣ್ಣಲ್ಲಿ ನೋಡೋಕ್ಕಾಗಿಲ್ವಾ ಪಾಪ? ಅಲ್ಲಮ್ಮ, ಇದೆಲ್ಲ ಯಾವಾಗ ಆಯ್ತಂತೆ, ಹೆಂಗಾಯ್ತಂತೆ? ಅಯ್ಯಯ್ಯೋ ಪಾಪ. ಅಷ್ಟೇ ಅಲ್ಲ ಮಾವ, ಗ್ರೀಷ್ಮನ್ ಅತ್ತೆ ಇದ್ದಾರಲ್ಲ, ಅವರು ಹೋಗ್ಬಿಟ್ರಂತೆ ಮಾವ. ಛೇ ಛೇ ಛೇ, ಇದೇನಮ್ಮ ಇಂಥ ಸುದ್ದಿ ಇವತ್ತು ಒಟ್ಟೊಟ್ಟಿಗೆ 3 ಸುದ್ದಿ? ಅಯ್ಯೋ ಭಗವಂತ, ಏನಾಗಿದೆ ಅಲ್ಲಿ? ಹಾಂ ಪಾಪ ಹುಡುಗಿಗೆ, ಅದು ಬೇರೆ ಬಸ್ರಿ. ಇಂಥ ಟೈಮಲ್ಲಿ ಇದೆಲ್ಲನೂ ಹೇಗೆ ಸೇರಿಸ್ಕೋತಲ್ಲ ಹುಡುಗಿ? ಅದೇ ಅತ್ತೆ, ನನಗೂ ಗೊತ್ತಿಲ್ಲ. ಎಲ್ಲನೂ ಅಂದರೆ ಕುಸುಮ ಮತ್ತು ಅರುಣ್ ಇಬ್ಬರು ಅಲ್ಲಿಗೆ ಹೋಗಿದ್ದಾರಂತೆ. ನಮ್ಮನ್ನು ಬನ್ನಿ ಅಂತ ಕರೆದ್ರು. ಆಯ್ತಮ್ಮ, ಹೋಗೋಣ. ನೀನೆಲ್ಲ ಬರೋದು ಬೇಡ ಅಮ್ಮ, ಯಾಕಂದರೆ ಈ ಟೈಮಲ್ಲಿ ಅಲ್ಲಿಗೆಲ್ಲ ಬಂದರೆ ಚೆನ್ನಾಗಿರಲ್ಲ. ನಾಳೆ ಹೋಗಿ ಬರ್ತೀವಿ. ಅಯ್ಯೋ ಅತ್ತೆ, ನನಗೇನಾಗಿದೆ? ಪಾಪ ಗ್ರೀಷ್ಮನು ನನ್ನ ಹಾಗೆ ಅಲ್ವಾ, ಅವಳಲ್ಲಿ ಇರಬೇಕಾದ್ರೆ ನಾನು ಬಂದರೆ ಏನಾಗುತ್ತೆ? ನಡೀರಿ, ನಾನು ಬರ್ತೀನಿ. ಹೌದಮ್ಮ, ಹೌದು ಸರಿನೇ. ಸರಿ ಬಾ, ಎಲ್ಲರೂ ಹೋಗೋಣ. ಅಂದಂಗೆ ಕಿರಣ ಮಾವ, ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ಅವ್ರು ಹಂಗೆ ಬರ್ತಾರೆ. ಬನ್ನಿ ನಾವು ಹೋಗೋಣ. ಇಲ್ಲಿ ಆಟೋ ಬುಕ್ ಮಾಡ್ತೀನಿ. ಸರಿಮ್ಮ. ಇದೇನು ಮಂಜು, ಅವ್ಳಿಗೆ ಹಿಂಗಾಗೋಯ್ತಲ್ಲ. ತಂದೆ ತಾಯಿ ಅತ್ತೆ ಎಲ್ಲರೂ ದೂರ ಆಗ್ಬಿಟ್ರಲ್ಲ ಪಾಪ. ಅವಳಿಗೆ ಇನ್ಯಾರು ನೋಡ್ಕೊತಾರೆ? ಹಾಂ, ಏನೋ ರೀ, ಅವ್ರ ಅಜ್ಜಿ ಒಬ್ಬಿದ್ರೆ ಸರಿ ಆಯಿತು, ಅವರು ಇಲ್ಲದೆ ಹೋಗಿದ್ರೆ ಪಾಪ ಹುಡುಗಿ ತುಂಬ ಕೊರಬೇಕಾಗಿತ್ತಲ್ಲ. ಆದ್ರೂ ದೇವ್ರು ಹಿಂಗೆಲ್ಲ ಮಾಡಬಾರ್ದು ರೀ, ತುಂಬ ಅನ್ಯಾಯ. ಇಷ್ಟು ವರ್ಷ ದೂರ ಇಟ್ಟಿದ್ದ ಆ ದೇವರವರಿಬ್ಬರನ್ನೂ. ಇವಾಗೇನೋ ಒಂದು ಒಳ್ಳೆ ಕಾರ್ಯ ಒಂದಾಗಿದ್ರು, ಅದನ್ನು ದೇವ್ರ ಕೈಲಿ ಸಹಿಸೋಕ್ಕಾಗಿಲ್ಲ ಅನಿಸುತ್ತೆ. ಅದಕ್ಕೆ ಹಿಂಗೆ ಮಾಡಿಬಿಟ್ಟ ಅಂತ ಅನಿಸುತ್ತೆ ರೀ. ಯಾಕೋ ತುಂಬ ದುಃಖ ಆಗ್ತದೆ ನನಗೆ. ಏನೂ ಮಾಡೋಕ್ಕಾಗಲ್ಲ, ಅವ್ರು ಪಡ್ಕೊಬಂದಿದ್ದು ಅವ್ರು ಅನುಭವಿಸ್ಲೇಬೇಕು. ಬಿಡು ಮಾವ, ಬಂತು ಆಟೋ, ಬನ್ನಿ. ನಡಿ ಬಾ.